ಹಾ, ಆತ್ಮೀಯರೇ, ಈ ದಿವಸ ಅಂತರ ಮಾಸ್ಟರ್ಸ್. ಹೇಳಿ, ಯಾರಾದ್ರೂ ಮಾತಾಡ್ತಾ ಇದ್ರಿ? ಯಾರಿಲ್ಲ. ಓಕೆ ಕಂಟಿನ್ಯೂ ಮಾಡಿ. ಹಾ, ಆದಿಗುರು ಶ್ರೀ ಶಂಕರಾಚಾರ್ಯರ ಭಜಗೋವಿಂದಂ ಮೋಹಮುದ್ಗರದ 5ನೇ ಚರಣವನ್ನ ನಾವಿವತ್ತು ವಿಚಾರ ಮಾಡ್ಕೊಳ್ತೀವಿ. ಮೊದಲಿಗೆ ಪಲ್ಲವಿಯಿಂದ ನಾವು ಶುರು ಮಾಡಿಕೊಂಡು ಮತ್ತೆ 5ನೇ ಚರಣಕ್ಕೆ ಹೋಗ್ತೀವಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ नहि नहि रक्षति डुकृङ्करणे नहि नहि रक्षति डुकृङ्करणे भज गोविन्दं भज गोविन्दं गोविन्दं भज मूढमते यावद्वित्तोपार्जन सक्त तावन्निज परिवारो रक्तः यावद्वित्तोपार्जन सक्त तावन्निज परिवारो रक्तः पश्चाज्जीवति जर्जर देहे पश्चाज्जीवति जर्जर देहे वार्तां को अपि न पृच्छति गेहे वार्तां कोऽपि न पृच्छति गेहे भज गोविन्दं भज गोविन्दं गोविन्दं भज ಮೂಢಮತೆ. 5ನೇ ಚರಣದ ಕನ್ನಡದ ಅನುವಾದ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಧನ ಸಂಗ್ರಹದ ಬಲ ನಿನಗಿರುವ ತನಕ ನಿನ್ನನ್ನು ಮುತ್ತಿರುವುದು ಪರಿವಾರ. ಧನ ಸಂಗ್ರಹದ ಬಲ ನಿನಗಿರುವ ತನಕ ನಿನ್ನನ್ನು ಮುತ್ತಿರುವುದು ಪರಿವಾರ. ಮುಪ್ಪಾವರಿಸಿದ ದುರ್ಬಲ ದೇಹದ ನಿನ್ನನ್ನು ಕಂಡರೆ ಸರಿವರು ದೂರ. ಮುಪ್ಪಾವರಿಸಿದ ದುರ್ಬಲ ದೇಹದ ನಿನ್ನನ್ನು ಕಂಡರೆ ಸರಿವರು ದೂರ. ಆದ್ರಿಂದ ಈ ಸಂಬಂಧಗಳನ್ನ ಬಿಟ್ಟು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಗಂಡ ಹೆಂಡತಿ ಈ ಸಂಬಂಧಗಳನ್ನ ಬಿಟ್ಟು ನಿನ್ನೊಳಗಡೆ ಇರ್ತಕ್ಕಂತಹ ನೀನು ಎಲ್ಲಿಂದ ಬಂದಿದ್ದೀಯೋ ಆ ಭಗವಂತನಲ್ಲಿ ನಿನ್ನ ಮನಸ್ಸನ್ನ ನಿಡು ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಮನುಷ್ಯ ಸ್ವಾರ್ಥ ಜೀವಿ. ಅವನು ಇತರರಿಗೆ ಏನಾದ್ರೂ ಒಂದು ಉಪಕಾರ ಮಾಡ್ಬೇಕು ಅಂತಂದಾಗ ಅದರಿಂದ ನನಗೇನು ಲಾಭ, ನನಗೇನು ಉಪಯೋಗ ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿನೇ ಅವನ್ ಮಾಡು. ಒಂದನ್ನ ನಾನು ಕೊಡ್ತಾ ಇದ್ದೀನಿ ಅಂತಂದ್ರೆ ಮರಳಿ ಇನ್ನೊಂದನ್ನ ನಾನು ಪಡ್ಕೊಳ್ಳೋದ್ರ ಕಡೆಗೆ ನನ್ನ ಗಮನ ಇರುತ್ತೆ ಅಂತ ನನಗೆ ಸಿಕ್ಕತ್ತೆ ಅಂತಕ್ಕಂಥ ಭರವಸೆಯಿಂದ ಮಾಡ್ತಾ ಹೋಗ್ತೇನೆ. ಆದ್ರೆ ಇಲ್ಲದವನಿಗೆ ಇಲ್ಲ
ಎನ್ನುವುದು ನೈಸರ್ಗಿಕ ನಿಯಮ. ಏನು ಇಲ್ಲ ಅಂತಂದ್ರೆ ಅವನಿಗೆ ಏನು ಸಿಕ್ಕೋದಿಲ್ಲ. ಆದ್ದರಿಂದಲೇ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಬಂಧುಗಳಾಗಿರ್ಲಿ, ಆತ್ಮೀಯರಾಗಿರ್ಲಿ, ಕುಟುಂಬದಲ್ಲಿ ವಿತ್ತೋಪಾರ್ಜನೆಯ ಶಕ್ತಿ ಉಳ್ಳವನನ್ನ ಎಲ್ಲರೂ ಅವಲಂಬಿಸ್ಕೊಂಡಿರ್ತಾರೆ. ಅಂದ್ರೆ ಯಾರು ಸಂಪಾದನೆ ಮಾಡ್ತಾ ಇರ್ತಾರೆ, ಯಾರ ಕೈನಲ್ಲಿ ಹಣಕಾಸು ಓಡಾಡ್ತಾ ಇರ್ತದೆ, ಅಂಥವ್ರನ್ನ ಎಲ್ರೂ ಆಧರಿಸ್ತಾರೆ, ಬಹಳ ಪ್ರೀತಿ ಮಾಡ್ತಾರೆ, ಬಹಳ ವಿಧೇಯರಾಗಿರ್ತಾರೆ. ಅವ್ರು ಏನ್ ಹೇಳಿದ್ರು ಕೆಲಸ ಮಾಡ್ತಾರೆ. ಗಂಡ ಹೆಂಡತಿ, ತಂದೆ ಮಗ, ಸೋದರ ಸೋದರಿ, ಯಾವುದೇ ಬಗೆಯ ಸಂಬಂಧವಾದ್ರೂ ಆಗಿರ್ಲಿ ಒಂದೇ. ಇಲ್ಲಿ ಧನ ಸಂಪಾದನೆಯನ್ನ ಯಾರು ಮಾಡ್ತಾ ಇದ್ದಾನೆ ಅವನಿಗೆ ಆ ಕುಟುಂಬದಲ್ಲಿ ಎಲ್ಲರೂ ಗೌರವ ಕೊಡೋರು. ಬಹುಶಃ ನಮ್ಮ ಮನೆಗಳಲ್ಲಿ ಕೂಡ ನಾವು ನೋಡ್ತೀವಿ, ನಮ್ಗೆಲ್ರಿಗೂ ಅನುಭವಕ್ಕೆ ಬಂದಿರ್ತದೆ. ಯಾರು ಸಂಪಾದನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಒಂದ್ ಸ್ಪೂನ್ ತುಪ್ಪ ಜಾಸ್ತಿ ಹಾಕ್ತಾರೆ, ಸ್ವೀಟ್ ಮಾಡಿದ್ರೆ ಒಂದ್ ಸ್ವೀಟ್ ಜಾಸ್ತಿ ಹಾಕ್ತಾರೆ, ನಾನ್ ವೆಜ್ ಮಾಡಿದ್ರೆ ಒಂದ್ 4 ಪೀಸ್ ಅವ್ರಿಗೆ ಜಾಸ್ತಿ ಹಾಕ್ತಾರೆ. ಅದರಲ್ಲಿ ನಾವೆಲ್ಲ ನೋಡ್ಕೊಂಡ್ ಬಂದಿದ್ದೀವಿ. ಗಂಡು ಮಕ್ಕಳಿಗೆ ಹೆಚ್ಚಿನ ಭಾಗ ಒಳ್ಳೊಳ್ಳೆದನ್ನ ಬಡಿಸೋದು, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಡಿಮೆ ಬಡಿಸೋದು, ಇಂಥದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಸೊ ಇದನ್ನೆಲ್ಲವನ್ನ ನಾವು ಗಮನಿಸಿದಾಗ ಯಾರಿಗೆ ಯಾರಿಂದ ಉಪಕಾರ ದೊರೆಯುತ್ತೋ ಅವ್ರಿಗೆ ಅವರನ್ನ ಎಲ್ರೂ ಸುತ್ಕೊಂಡ್ಬಿಟ್ಟಿರ್ತಾರೆ, ಎಲ್ರೂ ಸುತ್ತುವರೆದಿರ್ತಾರೆ ಅವರನ್ನ. ಜನಜನಿತವಾದ ಅಭಿಪ್ರಾಯ ಅಂದ್ರೆ ಗೌರವ ದೊರೀತಾ ಇರೋದು ಅಲ್ಲಿಗೆ ಯಾವುದಕ್ಕೆ? ಹಣಕ್ಕೆ ಹೊರತು ಮನುಷ್ಯನಿಗಲ್ಲ, ಮನುಷ್ಯನ ಗುಣಕ್ಕಲ್ಲ. ಹಣ ಏನನ್ನಾದ್ರೂ ಕೊಂಡು ತರಬಲ್ಲದು ಅಂತಕ್ಕಂಥದ್ದು ಎಲ್ಲರ ದೃಷ್ಟಿಯಲ್ಲಿದೆ. ಆದ್ರೆ ಒಂದು ದೃಷ್ಟಿಯಲ್ಲಿ ಇದು ಸತ್ಯ, ಒಂದು ದೃಷ್ಟಿಯಲ್ಲಿ ಇದು ಸತ್ಯ. ಆದರೆ ಅದರ ಉಪಸಿದ್ಧಾಂತ ಅಂತ ಹೇಳಿದ್ರೆ ಅದನ್ನು ಅತ್ಯಂತ ಪ್ರಧಾನವೆಂದು ಗಣಿಸಿದಾಗ ಮಾತ್ರ ನಾವು ದುಃಖಕಾರಕವಾಗುತ್ತದೆ. ಹಣವೇ ಸರ್ವಶಕ್ತವಾಗಿದ್ರೆ ನಿನ್ನೆ ಸಂಪಾದನೆಯನ್ನ ಮಾಡಿದ ಸಾಮರ್ಥ್ಯ ಇದ್ದವನು ಕಾರಣಾಂತರದಿಂದ ಆ ಸಾಮರ್ಥ್ಯ ಕಳ್ಕೊಂಡ್ಬಿಟ್ರೆ ಅವನಿಗೆ ಗೌರವ ಇಲ್ಲ. ಕೆಲಸ ಮಾಡ್ತಾ ಇರ್ತಾನೆ, ಒಳ್ಳೆ ಸಂಪಾದನೆ ಮಾಡ್ತಾ ಇರ್ತಾನೆ, ಸರ್ಕಾರಿ ನೌಕರಿಯಲ್ಲಿ ಇದ್ಕೊಂಡು ಒಳ್ಳೆ ಲಂಚನು ಬರ್ತಾ ಇರುತ್ತೆ, ಹೆಂಡತಿ ಬಹಳ ಪ್ರೀತಿ ಮಾಡ್ತಾಳೆ, ಮಕ್ಕಳು ಬಹಳ ಪ್ರೀತಿ ಮಾಡ್ತಾರೆ, ಎಲ್ಲರೂ ಅವ್ರಿಗೆ ಗೌರವ ಕೊಡ್ತಾರೆ. ಇದ್ದಕ್ಕಿದ್ದಾಗೆ ಲಂಚಕ್ಕ ಸಿಕ್ಕಾಕೊಂಡ್ಬಿಟ್ಟು ಸಸ್ಪೆಂಡ್ ಆಗೋದ ಅಂತಂದ್ರೆ ಕುಟುಂಬದವರೆಲ್ರೂ ಅವನನ್ನ ತೀರ ನಿಕೃಷ್ಟವಾಗಿ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನ ನಾವು ನೋಡಿದಾಗ ಇವರೆಲ್ಲರೂ ಗೌರವ ಕೊಡ್ತಾ ಇದ್ರಲ್ಲ, ಅಲ್ಲಿಗೆ ನಮಗ್ ಕೊಡ್ತಾ ಇದ್ರ, ನಾನ್ ಸಂಪಾದನೆ ಮಾಡ್ತಾ ಇದ್ದ ಹಣಕ್ಕೆ ಕೊಡ್ತಾ ಇದ್ರ ಇವರು ಅಂತಕ್ಕಂಥದ್ದು ನಮ್ಗೆ ಇಲ್ಲಿ ಅರ್ಥವಾಗತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಜೀವನದಲ್ಲಿ. ನಾವೇ ನಮ್ಮ ತಂದೆ ತಾಯಿಗಳು ವಯಸ್ಸಾದ ನಂತರ ಏನು ಅವ್ರ ಕೈಲಿ ಆಗೋದಿಲ್ಲ ಅಂತಂದಾಗ ನಾವ್ ಯಾವ ರೀತಿ ನಡ್ಕೊಂಡಿದ್ದೀವಿ ಅನ್ನೋದನ್ನ ನಾವ್ ಇಲ್ಲಿ ಅವಲೋಕನ ಮಾಡ್ಕೋಬೇಕಾಗುತ್ತೆ. ಇಲ್ಲೇನ್ ಹೇಳ್ತಾ ಇದಾರೆ? ವಿತ್ತೋಪಾರ್ಜನ ಶಕ್ತಿ, ವಿಶಾಲವಾದ ಅರ್ಥದಲ್ಲಿ ಇದನ್ನ ಪರಿಭಾವಿಸ್ಬೇಕು. ಯಾಕೆಂದ್ರೆ ವಿತ್ತಂ ಅಂತಕ್ಕಂಥದ್ದು ಕೇವಲ ಹಣ ಅಲ್ಲ, ಮನುಷ್ಯನ ಸುಖ ಸಾಧನಗಳನ್ನ ಒಳಗೊಂಡಿದ್ದು. ಒಳ್ಳೆ ಕುಶನ್ ಹಾಸಿಗೆ ಇರ್ಬೋದು, ಒಳ್ಳೊಳ್ಳೆ ಬಟ್ಟೆಗಳಿರ್ಬೋದು, ಮೃಷ್ಟಾನ್ನ ಭೋಜನ ಇರ್ಬೋದು, ಅವ್ರು ಕೇಳಿದ ಮೊಬೈಲ್ ತಕ್ಕೊಡೋದಿರ್ಬೋದು. ಹೀಗೆ ಯಾರು ಈ ಸುಖವನ್ನ ಅನುಭವಿಸ್ಬೇಕು ಅಂತ ಅನ್ನೋದಕ್ಕೆ, ಅನುಭವಿಸ್ಲಿಕ್ಕೆ
ಯಾವ ಯಾವ ಸಾಧನಗಳು ಪರಿಕರಗಳನ್ನೆಲ್ಲ ಬಳಸ್ತಾ ಇದ್ದೀವಿ ಅದೆಲ್ಲವನ್ನು ಕೂಡ ವಿತ್ತಮ್ ಅಂತಕ್ಕಂತ ಆ ವಿಶಾಲವಾದ ಅರ್ಥದಲ್ಲಿ ನಾವು ತಿಳ್ಕೊಬೇಕಾಗ್ತದೆ. ಆದ್ರೆ ಇಲ್ಲಿ ಇದು ಎರಡು ವಿಧಾನದಲ್ಲಿದೆ. ಒಂದು ಲೌಕಿಕ ಸಾಮರ್ಥ್ಯ, ಇನ್ನೊಂದು ಅಲೌಕಿಕ ಸಾಮರ್ಥ್ಯ ಅಥವಾ ಆಧ್ಯಾತ್ಮಿಕ ಸಾಮರ್ಥ್ಯ. ಒಬ್ಬ ವಿಜ್ಞಾನಿ, ರಾಜಕಾರಣಿ, ಅಧ್ಯಾಪಕ, ವಸ್ತುಗಳನ್ನ ತಯಾರು ಮಾಡ್ತಕ್ಕಂಥವನು, ಕಲಾವಿದ, ಇವರೆಲ್ಲರಿಗೂ ಸಂಬಂಧಪಟ್ಟದ್ದು. ಮಾನವನ ಜೀವನವೇ ಹಾಗೆ. ಅವನ ವಯಸ್ಸು ಕ್ಷೀಣಿಸಿದಂತೆ ಅವನ ಸಕಲ ಶಕ್ತಿಗಳು ಕ್ಷೀಣಿಸ್ತಾ ಹೋಗ್ತವೆ. ಯೌವನಾವಸ್ಥೆಯಲ್ಲಿದ್ದಾಗ ಹೆಂಡತಿ ಬಹಳ ಗೌರವ ಕೊಡ್ತಾಳೆ, ಗಂಡನೂ ಗೌರವ ಹೆಚ್ಚು ಕೊಡ್ತಾನೆ, ಹೆಚ್ಚು ಪ್ರೀತಿ ತೋರಿಸ್ತಾನೆ. ನಿನ್ನ ಮೂಗು ಎಷ್ಟು ಚೆನ್ನಾಗಿದೆ, ನಿನ್ನ ನೀಳವಾದ ಕೇಶರಾಶಿ ಎಷ್ಟು ಚಂದ ಇದೆ ಅಂತೇಳಿ ವರ್ಣನೆ ಮಾಡ್ತಾ ಇರ್ತಾನೆ ಹೆಂಡತಿಯನ್ನ. ಅವಳಿಗೆ ವಯಸ್ಸಾದ ನಂತರ ದೂರ ಮಾಡಕ್ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಅದರಲ್ಲೂ ಆಕೆ ಸಂಪಾದನೆ ಏನಾದ್ರೂ ಮಾಡ್ತಾ ಇದ್ರೆ ಅವಳಿಗೆ ಇನ್ನಿಲ್ಲದಷ್ಟು ಗೌರವ ಕೊಡ್ತಾನೆ. ರಿಟೈರ್ಡ್ ಆಗೋದ್ಮೇಲೆ, ಸರ್ಕಾರಿ ನೌಕರಿಯಲ್ಲಿದ್ದು ರಿಟೈರ್ಡ್ ಆದ್ರೆ ಏನೋ ಒಂದಷ್ಟು ಪೆನ್ಷನ್ ಆದ್ರೂ ಸಿಕ್ಕತ್ತೆ. ಅದೇ ಆ ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವರು ಪೆನ್ಷನ್ ಕೊಡಲ್ಲ. ಕೆಲಸ ಬಿಟ್ಬಿಟ್ಟು ಮನೆಗೆ ಬರ್ತಿದ್ದಾಗೇನೆ ಬಹಳ ಕೆಟ್ಟದಾಗಿ ನೋಡ್ತಾ ಹೋಗ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಗೌರವವನ್ನು ಕೂಡ ಕೊಡೋದಿಲ್ಲ. ನಿನ್ಗೆ ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೊ ಅಂತಾರೆ. ಹೀಗೆ ಮಾನವನ ಜೀವನ ಬಹಳ ಬಹಳ ಸಂಕೀರ್ಣವಾದದ್ದು. ಇದನ್ನು ನಾವು ಗಮನಿಸ್ಬೇಕಾಗತ್ತೆ. ವಯಸ್ಸು ಮೀರಿದಂತೆ ಅವನ ಶಾರೀರಿಕ, ಮಾನಸಿಕ, ಬೌದ್ಧಿಕ ಎಲ್ಲಾ ಶಕ್ತಿಗಳು ಕ್ಷೀಣಿಸ್ತಾ ಹೋದಂತೆ ಈ ಕುಟುಂಬದಲ್ಲಿರ್ತಕ್ಕಂಥವ್ರು ಯಾರು ಇದುವರೆಗೂ ಅವ್ರನ್ನ ಹೊಗಳ್ತಾ ಇದ್ರು ಅವರೆಲ್ಲರೂ ಅವ್ರನ್ನ ತೆಗಳೋದಕ್ ಶುರು ಮಾಡ್ತಾರೆ. ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ, ಪ್ರತಿಯೊಬ್ಬನು ತನ್ನಲ್ಲಿ ವಿತ್ತಾರ್ಜನೆಯ ಶಕ್ತಿ ಉಳಿದಿರುವ ವರೆಗೆ ಮಾತ್ರ ತನ್ನ ಸುತ್ತಮುತ್ತಲಿನವರ ಅನುರಾಗಕ್ಕೆ ಪಾತ್ರನಾಗಬಲ್ಲ. ಆ ನಂತರ ಆ ಅನುರಾಗ ಕ್ಷೀಣವಾಗ್ತಾ ಹೋಗುತ್ತೆ. ಈ ತತ್ವವನ್ನು ಅವರು ಗಮನದಲ್ಲಿಟ್ಕೊಂಡು ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವನಲ್ಲಿ ಧನ ಸಂಗ್ರಹ ಬಲ ಉಳಿದಿರುವಾಗ ಮಾತ್ರ ಅವನಿಗೆ ಇತರರು ಅವನನ್ನ ಅವಲಂಬಿಸ್ಕೊಂಡಿರ್ತಾರೆ. ಅವನೇನ್ ಹೇಳ್ತಾರೆ ಏನ್ ಹೇಳಿದ್ರು ಕೇಳ್ತಾರೆ, ಅವನನ್ನ ಗುಣಗಾನ ಮಾಡ್ತಾ ಇರ್ತಾರೆ. ಆದ್ರೆ ಅವನಲ್ಲಿ ಶಕ್ತಿ ಉಡುಗಿದಾಗ, ದೇಹ ಮುಪ್ಪಾದಾಗ ಅವನನ್ನ ಅವಲಂಬಿಸ್ಕೊಂಡಿದ್ದಂತ ಅವನ ಗೆಳೆಯರು, ಬಂಧುಗಳು ಎಲ್ರೂ ಅವನನ್ನ ಬಿಟ್ಟು ದೂರ ಸರಿತಾ ಹೋಗ್ತಾರೆ. ಜಗತ್ತಿನ ದುಃಖದ ಹಾದಿಯೇ ಇದು. ನಾವೇನಾದ್ರೂ ಸಂಪಾದನೆ ಮಾಡ್ತಾ ಇದ್ದಾಗ ಬಹುಶಃ ನಮ್ಮಲ್ಲಿ ಇಲ್ಲಿರೋರ್ಗೆ ಎಷ್ಟೋ ಜನಕ್ಕೆ ಅದರ ಅನುಭವ ಆಗಿದೆ. ನಾವು ವೃತ್ತಿಯಲ್ಲಿ ಇದ್ಕೊಂಡು ಸಂಪಾದನೆ ಮಾಡ್ತಾ ಇದ್ದಾಗ ಅವ್ರು ಬರ್ತಾರೆ, ನನ್ ಮಗಳ ಮದ್ವೆ ಮಾಡ್ಬೇಕು, ಮಗನ್ ಮದ್ವೆ ಮಾಡ್ಬೇಕು, ಮನೆ ಕಟ್ತಾ ಇದ್ದೀನಿ ಅಂತೇಳಿ 1 ಲಕ್ಷ 2 ಲಕ್ಷ ಈಸ್ಕೊಂಡು ಹೋಗೋ ಸಲುವಾಗಿ ತುಂಬಾ ಗೌರವವನ್ನು ಕೊಡ್ತಾರೆ, ಪ್ರೀತಿಯನ್ನು ಮಾಡ್ತಾರೆ. ಆದರೆ ನಿವೃತ್ತಿಯಾದ ನಂತರ ಅವ್ರು ಯಾರು ನಮ್ ಜೊತೆ ಇರೋದಿಲ್ಲ, ದೂರ ಆಗ್ಬಿಡ್ತಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಮುನ್ನೆಚ್ಚರಿಕೆಯಿಂದ ಮಾತ್ರ ಸಜ್ಜಿತನಾಗಿರಲು ಸಾಧ್ಯ ಅನ್ನೋದನ್ನ ವಿವೇಕಿಯಾದಂತಹ ಮನುಷ್ಯ ತನ್ನಿಂದ ಎಷ್ಟು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ನ ಮಾತ್ರ ಸಂಪಾದನೆ ಮಾಡ್ಬೇಕು. ಇತರರಿಗೆ ನಾನು ಎಷ್ಟರ ಮಟ್ಟಿಗೆ ಕೊಡ್ಬೇಕು ಅಷ್ಟನ್ನ ಮಾತ್ರ ಕೊಡ್ಬೇಕು. ಅವ್ರ ಮೇಲೆ ಅಪಾರವಾದ ವಿಶ್ವಾಸವನ್ನ ಇಟ್ಕೊಳ್ಳೋದನ್ನ ಬಿಟ್ಬಿಡ್ಬೇಕು. ಪ್ರಶಂಸೆಗೆ, ಮನ್ನಣೆಗೆ ಪಾತ್ರನಾಗೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಲಿ, ಆದ್ರೆ ಅದೇ ಜೀವನದ ಗುರಿ ಅಂತಕ್ಕಂಥದ್ದನ್ನ ಅವನು ತಪ್ಪಾಗಿ ಭಾವಿಸದಿರಲಿ.
ಎಷ್ಟೋ ಜನ ನೋಡ್ತೀವಿ, ಸಂಪಾದನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬೇಕಾದಷ್ಟು ಜನ ಬಂದು ಈಸ್ಕೊಂಡು ಹೋಗ್ತಾರೆ. ಆ ನಿನ್ಗೇನಪ್ಪಾ ಬೇಕಾದಷ್ಟು ಸಂಪಾದನೆ ಮಾಡ್ತೀಯ, ಹಾಗೆ ಹೀಗೆ ಅಂತ ಹೊಗಳ್ತಾರೆ, ಈಸ್ಕೊಳ್ತಾರೆ. ಮತ್ತೇನಾರು ಅವನು ಅದು ಕೊಟ್ಟಿದ್ದನ್ನ ಕೇಳಕ್ ಹೋದ್ರೆ ಶತ್ರುಗಳಾಗ್ತಾರೆ. ನಿವೃತ್ತಿಯ ನಂತರ ಕಂಡ್ರು ಕಾಣಿಸ್ದಂಗ ಹೊರಟೋಗ್ತಾರೆ. ಅಲ್ಲಿವರೆಗೂ ಅವನನ್ನ ಹೊಗಳ್ತಾ ಇದ್ರು, ನೀನೇ ಇಂದ್ರ ಚಂದ್ರ ಅಂತಕ್ಕಂತ ಆ ರೀತಿಯಲ್ಲಿ ಹೊಗಳ್ತಾ ಇದ್ರು. ನಿವೃತ್ತಿಯ ನಂತರ ಅವನ ಕೈನಲ್ಲಿ ಯಾವುದೇ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತಂದಾಗ ಎಲ್ರು ನಿಧಾನವಾಗಿ ಕಳಚ್ಕೊತಾ ಹೋಗ್ತಾರೆ. ಇನ್ನೆಲ್ಲಿ ಮಾತನಾಡಿಸ್ಬಿಟ್ರೆ ಕಾಫಿ ಕೊಡ್ಸು ಅಂತ ಹೇಳಿ ಕೆಳಗಿಳ್ಬಿಟ್ಟಾನೋ, ಮತ್ತೆ ಏನ್ ಸಹಾಯ ಕೇಳ್ತಾನೋ ನಮ್ಮಿಂದ ಅಂತ ದೂರ ಹೊರ್ಟೋಗ್ಬಿಡ್ತಾರೆ. ಮೊನ್ನೆ ಒಂದು ವಿಡಿಯೋದಲ್ಲಿ HT ಸಾಂಗ್ಲಿಯಾನ್ ಅವ್ರದ್ದು ಒಂದು ವಿಡಿಯೋ ಕೊಟ್ಟಿದ್ರು. ಅವರು ಒಂದು ಹ್ಯಾಂಡ್ ಸ್ಟಿಕ್ ಹಿಡ್ಕೊಂಡು, ವಾಕಿಂಗ್ ಸ್ಟಿಕ್ ಹಿಡ್ಕೊಂಡು, ಒಂದು ಶಾರ್ಟ್ಸ್ ಮತ್ತು ಒಂದು ಟೀ ಶರ್ಟ್ ಅಲ್ಲಿ ಆ ಮೋರಿ ದಾಟ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ರು. ಅದೇ ಅವರು ಸೇವೆಯಲ್ಲಿ ಇದ್ದಾಗ, ಶಾರೀರಿಕವಾಗಿ ಶಕ್ತಿ ಇದ್ದಾಗ, ಸಂಪಾದನೆ ಮಾಡ್ತಾ ಇದ್ದಾಗ ಅವರ ಜೊತೆ ಎಷ್ಟು ಜನ ಇರ್ತಾ ಇದ್ರು, ಹಿಂದೆ ಮುಂದೆ ಎಲ್ಲ ಜನ ಇರ್ತಾ ಇದ್ರು. ಆದ್ರೆ ಅವತ್ತು ನೋಡಿದಾಗ ಒಂದು ನಾಯಿ ಕೂಡ ಅವ್ರ ಜೊತೆನಲ್ಲಿ ಇರ್ಲಿಲ್ಲ. ಅವರೇ ಸಾಕಿದ ಒಂದು ನಾಯಿ ಕೂಡ ಅವ್ರ ಜೊತೆನಲ್ಲಿ ಇರ್ಲಿಲ್ಲ. ಏಕಾಂಗಿಯಾಗಿ ಬಹಳ ಕಷ್ಟ ಪಟ್ಕೊಂಡು ಆ ಕೋಲು ಅಳ್ಳಾಡ್ತಿತ್ತು, ದೇಹ ಅಳ್ಳಾಡ್ತಾ ಇತ್ತು. ಅಷ್ಟೊಂದು ಕಷ್ಟದಲ್ಲಿ ಅವರು ನಡ್ಕೊಂಡು ವಾಕ್ ಮಾಡ್ತಾ ಇದ್ರು. ಇದನ್ನೆಲ್ಲ ನಾವು ಯೋಚನೆ ಮಾಡಿದಾಗ ನಾವು ಹೇಗಿರ್ಬೇಕಾಗ್ತದೆ? ಇವ್ರು ತೋರ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಹಣಕ್ಕೋಸ್ಕರ, ನನ್ನ ಹತ್ರ ಇರುವ ಹಣಕ್ಕೋಸ್ಕರ ಅಷ್ಟೇ ಇವರು ನನ್ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ನಿಜವಾಗಿ ನನ್ನನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತಕ್ಕಂಥ ಸತ್ಯವನ್ನ ಕಂಡುಕೋಬೇಕು. ಆದ್ರಿಂದ ನಮ್ಮ ಮನಸ್ಸು ಯಾವಾಗ್ಲೂ ಎಷ್ಟು ಸಂಪಾದನೆ ಮಾಡ್ತೀವೋ ಅಷ್ಟನ್ನಲೇ ತೃಪ್ತಿಯನ್ನ ಪಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ನಾವೇನ್ ಮಾಡ್ತೀವಿ? ಹೆಂಡತಿ ನೆಕ್ಲೆಸ್ ಕೇಳ್ತಾ ಇದ್ದಾಳೆ, ಹೆಂಡತಿ ಆಸ್ತಿ ತೆಗೆ ಕೇಳ್ತಾ ಇದ್ದಾಳೆ ಅಂತೇಳಿ ಏನೆಲ್ಲ ಮಾಡಬಾರದೆಲ್ಲ ಮಾಡ್ಲಿಕ್ಕೆ ಹೋಗ್ತೀವಿ. ಕೊನೆಗೆ ನಾವೇನಾದ್ರೂ ಅರೆಸ್ಟ್ ಆದಾಗ, ಸಿಕ್ಕಾಕೊಂಡಾಗ ನಿಮ್ಗೇನ್ರಿ ಬಂದಿತ್ತು, ಇದ್ಯಾಕ್ರಿ ಹಿಂಗ್ ಮಾಡಕ್ ಹೋದ್ರಿ ಅಂತೇಳಿ ಹೀನವಾಗಿ ನೋಡ್ತಾರೆ. ವಾಲ್ಮೀಕಿಯ ಕತೆ ಕೂಡ ಹೀಗೆ ಆಗ. ವಾಲ್ಮೀಕಿ ದರೋಡೆಯನ್ನ ಮಾಡ್ತಾ ಇರ್ತಾನೆ, ಧನವನ್ನ ಸಂಪಾದನೆ ಮಾಡಿ ಹೆಂಡತಿ, ಮಕ್ಕಳು, ತಂದೆ ತಾಯಿ ಎಲ್ರಿಗೂ ಒಳ್ಳೆ ಊಟ ಹಾಕ್ತಾ ಇರ್ತಾನೆ. ಒಮ್ಮೆ ನಾರದ ಸಿಗಾಕೋತಾನೆ. ಅವನನ್ನ ಹಿಡಿದು ಮರಕ್ಕೆ ಕಟ್ಟಿ ಹಾಕ್ಬಿಟ್ಟು ನಿನ್ನ ಹತ್ರ ಏನಿದ್ಯು ಕೊಡು ಅಂತಂದಾಗ, ಅಯ್ಯ ನೀನ್ ಈಗ ಮಾಡ್ತಾ ಇದೀಯ ತಪ್ಪು, ಒಂದ್ ಕೆಲಸ ಮಾಡು, ನೀನು ಪಾಪದ ಕೆಲಸವನ್ನ ಮಾಡ್ತಾ ಇದ್ದೀಯ, ಮನೆಗೆ ಹೋಗಿ ನಾನು ಮಾಡ್ತಾ ಇರ್ತಕ್ಕಂಥ ಪಾಪದ ಫಲವನ್ನ ಹೆಂಡತಿಯಾಗ್ಲಿ, ಮಕ್ಕಳಾಗ್ಲಿ, ತಂದೆ ತಾಯಿಗಳಾಗ್ಲಿ ಹಂಚ್ಕೋತೀರಂತ ಹೋಗ್ ಕೇಳು ಅಂತಾನೆ. ಮರ್ಕಟ್ ಹಾಕ್ಬಿಟ್ಟು ಅವನನ್ನ ಹೋಗ್ತಾನೆ, ಹೆಂಡತಿನ ಕೇಳ್ತಾನೆ, ನೀನ್ ನನ್ನ ಅರ್ಧಾಂಗಿ, ನಾನ್ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ನಿನಗೋಸ್ಕರ ಮಾಡ್ತಾ ಇದ್ದೀನಿ, ನನ್ನ ಪಾಪದ ಹೊರೆ ನೀನ್ ಸ್ವಲ್ಪ ಹಂಚ್ಕೋತೀಯ ಅಂತ. ಅವಳೇನ್ ಹೇಳ್ತಾಳಾಗ, ನಿನ್ ಕರ್ಮ ನನ್ ಸಾಕ್ಬೇಕಾದ್ದು, ನಾನೇ ಯಾಕೆ ನಿನ್ ಕರ್ಮದ ಫಲ ನಾನೇ ಯಾಕೆ ಹೊತ್ಕೊಳ್ಳಿ, ನಿನ್ ಕರ್ಮ ನೀನೇ ಅನುಭವಿಸು ಅಂತಾಳೆ. ಅವನಿಗೆ ತುಂಬಾ ದುಃಖ ಆಗತ್ತೆ. ತಕ್ಷಣ ಅವನು ತಂದೆ ತಾಯಿಗಳನ್ನ ಕೇಳ್ತಾನೆ, ಅಪ್ಪ ಅಮ್ಮ ನಿಮಗೋಸ್ಕರ ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ, ನಾನು ಮಾಡ್ತಾ ಇರ್ತಕ್ಕಂಥ ಈ ಪಾಪದ ಹೊರೆಯನ್ನ ನೀವೇನಾದ್ರು ಹೊರ್ತೀರಾ ಅಂತ. ತಂದೆ ತಾಯಿಗಳೇನ್ ಹೇಳ್ತಾರೆ, ಅಪ್ಪ ನಾವು ಮಕ್ಕಳನ್ನ ಸಾಕೋದು ಕಳ್ಳರಾಗ್ಲಿ ಸುಳ್ಳ್ರಾಗ್ಲಿ ಅಂತ ಅಲ್ಲ, ಉತ್ತಮರಾಗ್ಲಿ ಅಂತ ನಾವು ಸಾಕ್ತೀವಿ, ಅವ್ರಿಗೆ ಒಳ್ಳೆ ವಿದ್ಯಾ ಬುದ್ಧಿಯನ್ನ ಕೊಡ್ತೀವಿ. ಆದ್ರೆ ಕಳ್ಳನಾಗು ಅಂತ ಹೇಳಲಿಲ್ಲ, ಸುಳ್ಳನಾಗು ಅಂತ ಹೇಳಲಿಲ್ಲ, ದರೋಡೆ ಮಾಡುವಂತ ಹೇಳಲಿಲ್ಲ, ಕೊಲೆ ಮಾಡುವಂತ ನಾನು ಹೇಳಲಿಲ್ಲ. ಆದ್ರಿಂದ ನೀನು ಮಾಡಿದ ಪಾಪದ ಪರವನ್ನ ನೀನೇ ಅನುಭವಿಸ್ಬೇಕೆ ಹೊರತು ನಾವು ಪಾಲುದಾರರಲ್ಲ. ಮಕ್ಕಳು ಒಪ್ಪುಗಳಲ್ಲ. ಕೊನೆಗೆ ಬಂದವನು ನಾರದನಿಗೆ ಹೇಳಿದಾಗ, ದಡ್ಡ, ಗೊತ್ತಾಯ್ತೇನೋ ನೀನ್ ಮಾಡ್ತಾ ಇರ್ತಕ್ಕಂಥದ್ದು
ಬೇಕು ಎಷ್ಟು ಅಂತ ಹೇಳಿ ಅವನನ್ನ ಹೇಳಿದಾಗ ಅವನ ಹಗ್ಗವನ್ನ ಬಿಚ್ಚಿ ಬಿಡುಗಡೆ ಮಾಡ್ತಾನೆ. ಹಾಗಾದ್ರೆ ಗುರುಗಳೇ ನಾನು ಏನ್ ಮಾಡ್ಬೇಕು? ಏನಿಲ್ಲ ಕಣಯ್ಯ, ಆ ಶ್ರೀರಾಮನ ಸ್ಮರಣೆಯನ್ನ ಮಾಡು, ನಿನಗೆ ಮುಕ್ತಿಯನ್ನ ಕೊಡ್ತಾನೆ ಅಂತ ಹೇಳ್ತಾನೆ. ಆವಾಗ ಅವನನ್ನ ಕೂರಿಸ್ತಾನೆ. ಅವನಿಗೆ ರಾಮ ಅಂತ ಹೇಳೋದಕ್ಕೂ ಆಗೋದಿಲ್ಲ, ರಾಮ ಅಂತ ಹೇಳೋದಕ್ಕೆ ಬಾಯಿ ಬರೋದಿಲ್ಲ. ಆಗ ಅವನ್ ಹೇಳ್ತಾನೆ, ಇಲ್ಲಿ ಈಗ ಅಲ್ಲೊಂದ್ ಮರ ಇರುತ್ತೆ, ಈಗ ನೋಡು ಇದೇನ್ ಕಾಣಿಸ್ತಾ ಇದೆ, ಇದು ಮರ ಸ್ವಾಮಿ. ಈ ಕಡೆ ಕಾಣಿಸ್ತಾ ಇರೋದೇನು? ಮರ. ಹೇಳು, ಮರ 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 ಅಂತ ಹೇಳು 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 ಅಂತ ಹೇಳ್ತಾ ಮರ 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 ಅಂತ ಹೇಳ್ತಾ ಕೊನೆಗೆ ಅದು ರಾಮ 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 ಆಗುತ್ತೆ. ಹಾಗಾಗಿ ಈ ರಾಮವನ್ನ ಜಪಿಸ್ತಾ ಕೂತ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ. ಅದನ್ನ ಜಪಿಸ್ತಾ 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 ಆ ರಾಮನಾಮದಲ್ಲಿ ಸಂಪೂರ್ಣವಾಗಿ ಮುಳುಗೋಗ್ತಾನೆ. ಅವನ ಸುತ್ತಲೂ ವಲ್ಮೀಕ ಅಂದ್ರೆ ಹುತ್ತ, ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಹೇಳಿದ್ರೆ ಹುತ್ತ ಬೆಳೆದು ಬಿಡ್ತದೆ. ಅವನ ಮೇಲೆ ಹುತ್ತ ಬೆಳೆದಿದ್ರಿಂದ ಅವನನ್ನ ವಾಲ್ಮೀಕಿ ಅಂತ ಕರೀತಾರೆ. ಕೊನೆಗವನು ರಾಮಾಯಣವನ್ನ ಬರೀತಾನೆ. ನೋಡಿ ಎಂತ ಅದ್ಭುತವಾಗಿದೆ. ಆದ್ರಿಂದ ಈ ಒಂದು ಉದಾಹರಣೆಯನ್ನ ನಾವು ತಕೊಂಡ್ಬಿಟ್ರೆ ಜೀವನದಲ್ಲಿ ನಾವು ಯಾರಿಗೋಸ್ಕರ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ, ಯಾರಿಗೋಸ್ಕರ ಸುಳ್ಳು ಹೇಳ್ತಾ ಇದ್ದೀವಿ, ಇದೆಲ್ಲವನ್ನು ನಾವು ಸ್ವಲ್ಪ ಗಮನಿಸ್ಬಿಟ್ರೆ ಖಂಡಿತವಾಗಿ ನಾವು ಈ ಶಂಕರಾಚಾರ್ಯರು ಹೇಳ್ತಾ ಇರ್ತಕ್ಕಂತಹ ಈ ವಿಚಾರವನ್ನ ನಾವು ನೋಡಿದಾಗ, ಛೇ ಇವ್ರು ಯಾರು ನನ್ನವರಲ್ಲ, ಇವ್ರಿಗೋಸ್ಕರ ನಾನು ಸುಳ್ಳು ಹೇಳಿ ಧನ ಸಂಪಾದನೆಯನ್ನು ಮಾಡ್ತಾ ಇರೋದು ಏನೇನು ಅರ್ಥವಿಲ್ಲ ಅಂತ ಹೇಳಿ ನಾವು ತಿಳ್ಕೊಬೇಕಾಗ್ತದೆ. ಈ ಪದ್ಯ ಈ 5ನೇ ಚರಣ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಜ್ಞಾನವನ್ನ ಉಪಾಸನೆ ಮಾಡ್ತಕ್ಕಂಥವನಿಗೆ, ಪಾಸಕನಿಗೆ ಈ ಪದ್ಯ ಪ್ರತಿಪಕ್ಷ ಭಾವನೆಯ ಮೂಲಕ ಜೀವನದ ನಿಸ್ಸಾರವನ್ನ ಅಸಾರವನ್ನ ವಿವರಿಸ್ತಕ್ಕಂತಹ ಪದ್ಯ ಇದು. ಅಂತಹ ಅಂತರ್ಧ್ಯಾನದ ಮೂಲಕ ಮನಸ್ಸು ಲೋಕದ ನಿಸ್ಸಾರತೆಯ ಕಡೆಗೆ ಧಾವಿಸದಂತೆ, ಈ ಮಾಯೆಗೆ ಮಾರು ಹೋಗದಂತೆ ನೋಡ್ಕೊಂಡು ಅದನ್ನ ಪರಬ್ರಹ್ಮದ ಕಡೆಗೆ ತಿರುಗಿಸ್ಬೇಕು. ಇದನ್ನ ಆಚರಣೆಗೆ ತರಬೇಕಾದದ್ದು ಹಿಂದೆ ಮತ್ತು ಇನ್ನೆಲ್ಲೋ ಅಲ್ಲ, ಇಲ್ಲೇ ಈ ಕ್ಷಣವೇ ತಂದ್ಕೋಬೇಕು. ಈ ಕ್ಷಣದಿಂದಲೇ ನಾನು ಸಂಪರ್ಕವನ್ನ ಮಾಡ್ಬೇಕು, ಸಂಕಲ್ಪವನ್ನ ಮಾಡ್ಬೇಕು. ಸಂಕಲ್ಪವನ್ನ ಮಾಡಿಕೊಂಡು ಇವತ್ತಿನಿಂದಲೇ ಈ ಕ್ಷಣದಿಂದಲೇ ನನ್ನಲ್ಲಿ ಪರಿವರ್ತನೆಯನ್ನು ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ನಮ್ಮಲ್ಲಿ ಬರ್ಬೇಕು. ಯುವಕರು ಜೀವನದಲ್ಲಿ ವಿಜಯವನ್ನ ಅಪೇಕ್ಷಿಸೋದು ಸ್ವಾಭಾವಿಕ, ಅದು ತಪ್ಪೇನಿಲ್ಲ. ಆದ್ರೆ ಅವರು ಅದಕ್ಕಾಗಿ ಶ್ರಮಿಸ್ಲಿ, ಹೋರಾಟ ಮಾಡ್ಲಿ, ಸಾಹಸ ಪಡಲಿ. ಪ್ರತಿಯೊಬ್ಬನು ತನ್ನಿಂದ ಎಷ್ಟು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಅಷ್ಟನ್ನೇ ನ್ಯಾಯಯುತವಾಗಿ ಸಂಪಾದನೆ ಮಾಡು. ಅದನ್ನೇ ಚತುರ್ವಿಧ ಪುರುಷಾರ್ಥಗಳಲ್ಲಿ ಹೇಳೋದು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೇಳಿ. ತನ್ನ ದೇಶಕ್ಕೆ, ತನ್ನ ಸಮಾಜಕ್ಕೆ ಮತ್ತು ತನ್ನವರಿಗೆ ತಾನು ಎಷ್ಟು ನೆರವಾಗಬಹುದೋ ಅಷ್ಟು ಮಾತ್ರ ನೆರವಾಗಬೇಕು. ಆದ್ರೆ ಇದನ್ನ ಹವ್ಯಾಸ ಅಂತ ತಿಳ್ಕೊಂಡ್ಬಿಟ್ಟು ಹೋಗ್ಬೇಕೇ ಹೊರತು, ಈ ಹವ್ಯಾಸಗಳಿಗಿಂತ ಮುಖ್ಯವಾದ ಕರ್ತವ್ಯ ಜೀವನದಲ್ಲಿ ಮತ್ತೊಂದಿದೆ. ಅದೇನು? ಅದು ತನ್ನನ್ನ ತಾನು ಅರ್ಥಕೊಂಡು ಮತ್ತೆ ತಾನು ಎಲ್ಲಿ ಲೀನವಾಗ್ಬೇಕೋ ಅಲ್ಲಿ ಲೀನಗೊಳಿಸ್ಕೊಳ್ತಾ ಪರಿಪೂರ್ಣತೆಯ ಕಡೆಗೆ ಹೋಗು. ಹೇಳ್ತೀವಲ್ಲ, ಪತ್ರಿಜಿ ಮಹಾಗುರುಗಳು ಒಂದು ಕಡೆ ಒಂದು ಶ್ಲೋಕವನ್ನ ಬಹಳ ಚೆನ್ನಾಗಿ ಅರ್ಥವನ್ನ ಕೊಡ್ತಾರೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಆ ಪದ್ಯದ ಪೂರ್ಣ ವಿವರಣೆಯನ್ನ ಇನ್ನೊಂದು ದಿನ ಕೊಡ್ತೇನೆ. ಇಲ್ಲಿ ನಾನು ಪೂರ್ಣತೆಯ ಕಡೆಗೆ ನಾನು ಸಾಗ್ಬೇಕು, ಅಪೂರ್ಣತೆಯ ಕಡೆಗೆ ವಿಮುಖನಾಗ್ಬೇಕು. ಆದ್ರಿಂದ ನಿಜವಾದ ಸಿದ್ಧಿ ದೊರೆಯುವುದು ಆಯಾ ವ್ಯಕ್ತಿಯ
ಅಂತರ್ಮುಖತ್ವದಿಂದ ತನ್ನ ಒಳಗಡೆ ಇರ್ತಕ್ಕಂಥ ಪರಮಾತ್ಮನನ್ನ ದರ್ಶನ ಮಾಡುವ ಆ ಒಂದು ಕ್ರಿಯೆಯಿಂದ ಮಾತ್ರ ಅವನಿಗೆ ಸಿದ್ಧಿ ಆಗ್ತಕ್ಕಂಥ ಧ್ಯಾನದಿಂದ ಅದು ಲಭ್ಯವಾಗೋದು. ಸುಮ್ನೆ ಕೂತ್ಕೊಂಡು ನಾನು ಅಂತರ್ಮುಖಿ ಆಗ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಧ್ಯಾನ ಮಾರ್ಗವೇ ಅತ್ಯಂತ ಶ್ರೇಷ್ಠ ಮಾರ್ಗ. ಆ ಧ್ಯಾನ ಮಾರ್ಗದಿಂದ ಆ ಧ್ಯಾನದ ಲೋಕದಲ್ಲಿ ನಾನು ಸದಾ ಸಂಚರಿಸ್ತಾ ಇರ್ಬೇಕು. ಈ ಲೋಕದ ತಾತ್ಸಾರಕ್ಕೆ ಒಳಗಾಗುವುದಕ್ಕಿಂತ ಮುಂಚೆ ನಾನು ಧ್ಯಾನಿಯಾಗಬೇಕು, ಧ್ಯಾನ ಲೋಕವನ್ನ ಪ್ರವೇಶ ಮಾಡ್ಬೇಕು. ಮಿಕ್ಕ ಈ ಪ್ರಾಪಂಚಿಕ ಲೋಕವನ್ನ ತಾತ್ಸಾರದಿಂದ ನೋಡ್ಬೇಕು. ಲೌಕಿಕದಿಂದ ನಿವೃತ್ತಿ ಹೊಂದಿ ಅಲೌಕಿಕ ತೇಜ ಪ್ರಪಂಚದಲ್ಲಿ ನಿಮಗ್ನನಾಗಿ ವಾಸ ಮಾಡಬೇಕು. ಇದು ಶಂಕರಾಚಾರ್ಯರ ಅತ್ಯಂತ ಕಳಕಳಿಯಿಂದ ಕೊಡ್ತಾ ಇರ್ತಕ್ಕಂತಹ ಜ್ಞಾನ. ಆದ್ರಿಂದ ಬಂಧುಗಳೇ, ನಾವೆಲ್ಲರೂ ಕೂಡ ಜೀವನದಲ್ಲಿ ಬಹಳ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀವಿ. ಆದ್ರೆ ಇನ್ನು ಮುಂದಾದ್ರೂ ಕೂಡ ಅಂತಹ ಅಪರಾಧವನ್ನ ಮಾಡದೆ ನಾನಾಗಿ, ಹೇಗೆ ಸಮುದ್ರದಲ್ಲಿ ಅಗಾಧವಾದ ನೀರಿದೆ, ಆ ಸಮುದ್ರದಿಂದ ನೀರನ್ನ ಒಂದು ಬೊಗಸೆ ನೀರನ್ನ ತೆಗೆದುಕೊಂಡಾಗ ಅದು ಬೊಗಸೆ ನೀರಾಗತ್ತೆ. ಆ ನೀರನ್ನ ಮತ್ತೆ ಸಮುದ್ರಕ್ಕೆ ಚೆಲ್ಲಿದಾಗ ಆ ನೀರು ಕೂಡ ಸಮುದ್ರವೇ ಆಗುತ್ತೆ. ಹಾಗೆ ಬ್ರಹ್ಮದಿಂದ ಕಲ್ಪಿತವಾಗಿರ್ತಕ್ಕಂಥವ್ ನಾನು, ಬ್ರಹ್ಮದ ಒಂದು ಅಂಶ ಮತ್ತೆ ಬ್ರಹ್ಮದಲ್ಲಿ ಲೀನ ಆಗ್ಬೇಕು. ಆವಾಗ ತಾನು ಕೂಡ ಬ್ರಹ್ಮವೇ, ಆಗ ಜೀವನ ಅಲ್ಲ. ಆದ್ರಿಂದ ಈ ಸತ್ಯವನ್ನ ಅರಿತುಕೊಂಡು ಈ ಕುಟುಂಬ, ಈ ಬಂಧು ಬಳಗ ಅಂತ ಅನ್ಕೊಂಡು ಅವ್ರಿಗೋಸ್ಕರ ವ್ಯಾಮೋಹದಿಂದ ದುಡಿತಕ್ಕಂಥದ್ದನ್ನ ನಾವು ಬಿಟ್ಟು ನನ್ನ ಅಂತರ್ಮುಖತ್ವದ ಕಡೆಗೆ ಚಲಿಸಿ ಬ್ರಹ್ಮತ್ವದ ಕಡೆಗೆ ನನ್ನ ಮಾರ್ಗವನ್ನ ತೆಗೆದುಕೊಂಡು ಹೋಗ್ಬೇಕು. ಅದೇ ನಮ್ಮೆಲ್ಲರ ಏಕೈಕ ಗುರಿ ಅಂತ ಹೇಳ್ತಾ ಈ ದಿವಸ ಈ ಒಂದು 5ನೇ ಚರಣಕ್ಕೆ ಮಂಗಳವನ್ನ ಹಾಡ್ತಾ ಇದ್ದೇನೆ. ಇದನ್ನ ಆಲಿಸಿದಂತಹ ತಮಗೂ, ಅವಕಾಶ ಕೊಡ್ತಾ ಇರ್ತಕ್ಕಂತಹ ಮಹಾವತಾರ್ ಫೌಂಡೇಶನ್ನಿನ ಸಂಸ್ಥಾಪಕರಾದಂತಹ ರಂಗನಾಥ್ ಜಿಯವರಿಗೂ ನಮನಗಳನ್ನು ಸಲ್ಲಿಸ್ತಾ ಸಂಪನ್ನಗೊಳಿಸ್ತಾ ಇದ್ದೇನೆ. ಹರಿ ಓಂ. ಥ್ಯಾಂಕ್ ಯು ಸರ್.